ನೀಲಿ ಬಣ್ಣದಂತೆ ಗೋಚರಿಸುತ್ತೆ. ಮತ್ತು ಸೀತೆಗೆ ಹಾಕಿದಾಗ ಅದು ಕೆಂಪಾಯಿತು ಅಂತ ಹೇಳ್ತಾರೆ ವಾಲ್ಮೀಕಿ. ಸೀತೆಗೆ ರಾಮನನ್ನು ನೋಡಬೇಕೆಂಬ ಕುತೂಹಲ, ಆದರೆ ನಾಚಿಕೆ. ಆಗ ಅವಳ ಸ್ನೇಹಿತೆಯರು, ನೀನು ವರಮಾಲೆಯನ್ನು ಹಾಕೋ, ಆಗ ರಾಮನನ್ನು ನೋಡಬಹುದು ಅಂತ ಹೇಳ್ತಾರೆ. ಅದರಂತೆ ಸೀತೆ ವರಮಾಲೆ ಹಾಕಲು ಹೋದಾಗ ರಾಮನ ಎತ್ತರಕ್ಕೆ ಸೀತೆ ಇರುವುದಿಲ್ಲ. ಆದ್ದರಿಂದ ಸೀತೆ ನಿಧಾನಿಸುತ್ತಾಳೆ. ಆಗ ರಾಮನು, ಏಕೆ ಸತಾಯಿಸುವೆ ಅಂತ ಕೇಳಿದಾಗ, ನೀನು ಶಿವಧನಸ್ಸು ಎತ್ತಲು ಎಷ್ಟೊಂದು ಕಾಲ ಕಾಯಿಸಿದೆ, ಈಗ ಅರ್ಥವಾಯಿತೇ ಅಂತ ಹೇಳ್ತಾಳೆ. ಎಲ್ಲರೂ ಶಿವಧನಸ್ಸನ್ನು ಎತ್ತಲಾಗದೆ ತಲೆ ಬಗ್ಗಿಸಿದರು. ನೀನು ಮಾತ್ರ ಶಿವಧನಸ್ಸನ್ನು ಎತ್ತಿ ನಿಂತಿರುವೆ, ಈಗ ನೀನು ಶಿರಸ್ಸನ್ನು ಬಗ್ಗಿಸಬೇಕು ಅಂತ ಅಂದಾಗ ರಾಮ ಲಕ್ಷ್ಮಣನ ಕಡೆ ತಿರುಗಿ ಸಂಜ್ಞೆಯ ಮೂಲಕ ಹೇಳಿದಾಗ ಲಕ್ಷ್ಮಣನು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರ ಮಹರ್ಷಿಗಳು, ರಾಮ ಏನು ಹೇಳಿದನು ಎಂದು ಕೇಳಿದಾಗ ಲಕ್ಷ್ಮಣ, ನೀನು ಆದಿಶೇಷನಲ್ಲವೇ, ಸೀತೆ ಭೂಮಿ, ಅವಳನ್ನು ಸ್ವಲ್ಪ ಮೇಲೆತ್ತಿದರೆ ಅವಳು ನನ್ನ ಕೊರಳಿಗೆ ಮಾಲೆ ಹಾಕುವಳು ಅಂತ ಹೇಳ್ತಾರೆ. ಅದಕ್ಕೆ ನಾನು ಸಾಧ್ಯವಿಲ್ಲ ಅಂತ ತಲೆ ಆಡಿಸಿದೆ ಅಂತ ಹೇಳಿದಾಗ ವಿಶ್ವಾಮಿತ್ರರು, ಇದಕ್ಕೆ ಪರಿಹಾರವೇನು ಅಂತ ಹೇಳಿದಾಗ, ನೀವು ಆದೇಶಿಸಿದರೆ ಮಾಡುತ್ತೇನೆ ಎನ್ನುತ್ತಾ ರಾಮನ ಕಾಲಿಗೆ ಬೀಳುತ್ತಾನೆ. ಅವನನ್ನು ಎತ್ತಲು ರಾಮ ಬಾಗುತ್ತಾನೆ. ಆಗ ಸೀತೆಯು ರಾಮನಿಗೆ ವರಮಾಲೆಯನ್ನು ಹಾಕ್ತಾಳೆ. ಆಗ ರಾಮನು, ಇದೇನು ಲಕ್ಷ್ಮಣ ಅಂತ ಕೇಳಿದಾಗ ಭಗವಂತನು, ಭಕ್ತಿಗೆ ತಲೆವಾಗಲೇಬೇಕು, ಸೀತೆ ಭಕ್ತಿ, ನೀನೇ ಭಗವಂತನಲ್ಲವೇ ಅಂತ ಹೇಳ್ತಾನೆ ಲಕ್ಷ್ಮಣ ರಾಮನಿಗೆ.